ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಹೇಗಿದೆ ಅಂತ ನೋಡ್ಕೊಂಡ್ ಬನ್ನಿ, ಓಕೆನಾ? ಇದು ಶುಕ್ರವಾರ ಸ್ನಾನ ಮಾಡ್ಕೊಂಡು ಎಲ್ಲ ಪೂಜೆ ಮಾಡಿದೀನಿ. ಅಷ್ಟರೊಳಗೆ ನಮ್ಮ ಅಣ್ಣ ಮೆಣಸಿನ್ಕಾಯಿ ಮತ್ತೆ ಇದು ತಗೊಂಡ್ಬಂದ್ರು, ಮಂಡಕ್ಕಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ತಿದೀನಿ. ಅವತ್ತು ಅಮಾವಾಸ್ಯೆ ಮತ್ತೆ ಇದು ಶನಿವಾರ ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿತ್ತ ಫ್ರೆಂಡ್ಸ್. ಪಿಕ್ಚರ್ ಬಿಡಿಸ್ಬಿಡ್ತು. ಹಂಗೆ 13 ವರ್ಷಕ್ ಬಂದ್ರುನು 13 ವರ್ಷ ಒಂದೇ ಸಲ ಕಾಣಿಸ್ಬಿಡ್ತು. ಆ ರೀತಿ ಟಯರ್ಡ್ ಆಗ್ಬಿಡ್ತು. ಅದಕ್ಕೆ ಬೇಗ ಆಗೋದಂದ್ರೆ ಬಿಸಿಬೇಳೆ ಬಾತ್ ಅಲ್ವಾ, ಅದಕ್ಕೋಸ್ಕರ ನಾನು ಬಿಸಿಬೇಳೆ ಬಾತ್ನ ಮಾಡ್ತಿದೀನಿ. ಬೇಗ ಬೇಗ ಎಲ್ಲ ಕಟ್ ಮಾಡ್ಕೊಂಡು ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ಕೊಂತ ಇದೀನಿ. ಅಷ್ಟು ಅಕ್ಕಿ ಬೇಳೆ ಎಲ್ಲ ತೊಳ್ಕೊಂಡ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ವಿಜಲಿಗೆ ಹಾಕಿಟ್ಬಿಟ್ಟೆ. ಮತ್ತೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿ, ಅದು ವಿಜಲ್ ಆಯ್ತು. ಒಂದ್ 3 ವಿಜಲ್ ಹೊಡ್ಸಿದ್ದೆ. ಈ ತರ ಸ್ವಲ್ಪ ಗಟ್ಟಿನೇ ಆಯ್ತು. ಮತ್ತೆ ನಾನು ಬಿಸಿನೀರ್ ಇಟ್ಟಿದ್ದೆ, ಆ ಬಿಸಿನೀರ್ನ ಹಾಕೊಂಡ್ರೆ ಸರಿ ಹೋಗುತ್ತೆ. ಈಗ ಒಗ್ಗರಣೆ ಹಾಕೋಣಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತೆ ಒಣಮೆಣಸಿನ್ಕಾಯಿ, ಶೇಂಗಾ ಬೀಜ ಎಲ್ಲ, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂತಿದೀನಿ. ಅದಕ್ಕೆ ನೋಡಿ ಬಿಸಿನೀರ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು, ಬಿಸಿನೀರ್ ಹಾಕಿದ್ರೆ ಏನೂ ಆಗಲ್ಲ, ಟೇಸ್ಟ್ ಹಂಗಿರುತ್ತೆ. ತಣ್ಣೀರ್ ಮಾತ್ರ ಹಾಕ್ಬಾರ್ದು. ನೋಡಿ ಎಲ್ಲ ಒಗ್ಗರಣೆ ಮಾಡ್ಕೊಂತಿದೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾಕಂದ್ರೆ ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಲ್ವಾ, ನಿಮ್ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮಮ್ಮ ಅಮಾವಾಸ್ಯೆ ಅಲ್ವಾ, ಕಾಯಿಗೆ ಅರಿಶಿನ ಪುಡಿ ಹಾಕಿ ಇದ್ ಮಾಡ್ತಿದ್ರು ಕಳಶಕ್ಕೆ ಇಡಕ್ಕೆ. ನಮ್ಮಮ್ಮ ಕಡೆ ಪೂಜೆ ರೆಡಿ ಮಾಡ್ಕೊಂತಿದ್ರು, ನಾನು ಈ ಕಡೆ ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ಕೊ. ಆಮೇಲೆ ನಮ್ ಕಾರಿಗೆ ಹಾರ ಬೇಕು ಅಂತ ಹೇಳಿತ್ತು ನಮ್ಮ ಅಣ್ಣ. ನೈಟು ನಾನು ವಾಕ್ ಹೋಗಿದ್ದೆ ಅಲ್ವಾ, ಅದಕ್ಕೆ ಎಕ್ಕೆ ಹೋಗಿ ಕಿತ್ಕೊಂಡ್ ಬಂದಿದ್ದೆ. ಅದ್ರಲ್ಲೇ ಹಾರ ಮಾಡ್ತಿದೀನಿ. ನೋಡಿ ಈಗ ಏರ್ಸ್ತಿದೀನಲ್ಲ, ಹೆಚ್ಚು ಕಮ್ಮಿ 2 ರಿಂದ 3 ಗಂಟೆ ಟೈಮ್ ತಗೊಂಡಿದೀವಿ ಫ್ರೆಂಡ್ಸ್. ಈ ಹಾರ ಮಾಡಕ್ಕೆ ಕೂತು ಸಾಕಾಯ್ತು. 12 ಗಂಟೆ ಆಯ್ತು. ತಿಂಡಿ ಇಲ್ಲ, ಏನೂ ಇಲ್ಲ. ಮುಖ ನೋಡಿ ಬಾಡೋಗ್ಬಿಟ್ಟೈತೆ. ಎಕ್ಕೆ ಹೂವ ಇದ್ವು, ನಾನು ಹಾರ ಮಾಡ್ಕೊಂಡ್ ಕುತ್ಕೊಂಡಿದ್ದೆ. ಇಲ್ಲ ನಮ್ಮಮ್ಮ ನಮ್ಮ ಅಣ್ಣ ಎಲ್ಲ ಕಾರ್ ಪೂಜೆ ಮಾಡಕ್ ಎಲ್ಲ ರೆಡಿ ಮಾಡ್ತಿದ್ದಾರೆ, ಹಾರ ಎಲ್ಲ ಕಟ್ಟಿ. ಇದು ನಮ್ಮಮ್ಮ ಅಮಾವಾಸ್ಯೆ ಪೂಜೆ ಮತ್ತೆ ಶನಿವಾರ 2 ಸೇರಿಸಿ ಮಾಡಿರೋ ಪೂಜೆ. ಇದು ಟೈಮ್ ತೋರಿಸ್ತಿದೀನಿ ನೋಡಿ, ಇಷ್ಟ ಆಗಿತ್ತು. ಇಷ್ಟ ಆದ್ರೂ ಇಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಬರ್ತಾರೆ ಅಂತ ಕಾದು ಸಾಕಾಯ್ತು. ಇವ್ರು ಬರಂಗ್ ಕಾಣ್ಲಿಲ್ಲ, ಅದಕ್ಕೆ ನಾನೇ ಕೆಳಗ್ ಹೋಗ್ಬಿಟ್ಟೆ. ಆಮೇಲೆ ನಮ್ಮ ಅಣ್ಣ ಕುಂಬಳಕಾಯಿಗೆಲ್ಲ ದೃಷ್ಟಿ ತೆಗೆದು ಹೊಡಿತಾ ಇದ್ರು. ನಮ್ಮ ಅಣ್ಣ 6 ಗಂಟೆಗೆ ಎದ್ದು ಕಾರೆಲ್ಲ ವಾಶ್ ಮಾಡಿದ್ರು ಫ್ರೆಂಡ್ಸ್. ಹಾಗಾಗಿ ಹಾರ ಕಟ್ಟಿ ಕುಂಬಳಕಾಯಿ ಹೊಡಿತಿದ್ದಾರೆ. ಈ ಬಿಸ್ಲಿಗೂ ಅದಕ್ಕೂ ಸಾಕಾಗೋಯ್ತು ಬಿಡ್ರಿ. ಆದ್ರೂ ಏನ್ ಮಾಡಕ್ಕಾಗುತ್ತೆ, ಅಮಾವಾಸ್ಯೆ ತಿಂಗ್ಳಿಗೊಂದ್ಸಲ ಅಲ್ಲೋ ಬರೋದು, ಮಾಡ್ಲೇಬೇಕು. ಎಡಗಾಗಿರೋದು ಬಲ್ಗಡೆ ಗಿಡು, ಬಲ್ಗಡೆಗಿರೋದು ಎಡಗಾಗಿಡು, ಎಡಗಡೆ ಇಡು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಇಂದ ಮುಖಕ್ಕಲ್ಲ, ಇಲ್ಲಿಂದ ನಮ್ಮ ಅಮ್ಮ ಹೇಳ್ತೈತೆ ಹಿಂದ್ಲು ಮುಖದಿಂದ ಹೊಡಿಬೇಕಿತ್ತು ಕುಂಬಳಕಾಯಿ ಅಂತ. ನಮಗ್ ಹೆಂಗ್ ಹೊಡೆದ್ರು ಸಾಕಾಗಿತ್ತು ಬಿಸ್ಲಿಗಂತ ಅದೇ ಬಂದ್ಬಿಟ್ವಿ. ನಮ್ ಸೋನು ಎಲ್ಲ ಕೆಳಗಿದ್ವಿ, ಮೇಲ್ ಬರ್ತಾ ಇದೀವಿ. ಅಯ್ಯೋ ದೇವ್ರೆ, ಸಾಕಾಯ್ತು. ಬನ್ನಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ಬರೋಣ. ಮಣ್ಣ, ನಮ್ಮಮ್ಮ, ನಮ್ ದೊಡ್ಡಣ್ಣ ಎಲ್ಲ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ. ಬಾಯ್. ಇಷ್ಟು ಟಿಪ್ ಟಾಪ್ ಆಗೋದ್ನ ಅಲ್ಲಿ ಜನ ರಾಶಿ ನೋಡ್ಬಿಟ್ಟು ಅಯ್ಯಪ್ಪ ಎಷ್ಟು ಜನ ಅಂತೀರ ಇವತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಫ್ರೆಂಡ್ಸ್, ಜನ ಇರ್ತಾರಂತ ಗೊತ್ತು, ಇಷ್ಟು ಜನ ಇರ್ತಾರಂತ ಗೊತ್ತಿರ್ಲಿಲ್ಲ. ಇವ್ರನ್ನೆಲ್ಲಾ ನೋಡ್ಕೊಂಡು ಇದಾಗ್ದಿರೋ ಕೆಲ್ಸ ಅಂತ ನಾವು ಕಣಿವೆ ಆಂಜನೇಯ ದೇವಸ್ಥಾನಕ್ಕಂತ ಹೋದ್ವಾ, ಅಲ್ಲಿ ಕೂಡ ಜನನೇ. ಅಲ್ಲಿ ಸಖತ್ ಜನ ಯಾವಾಗ್ಲೂ ಇರ್ತಾರ ಬಿಡ್ರಿ. ಶನಿವಾರ ಅಂದ್ರೆ ಯಾವಾಗ್ಲೂ ಇರ್ತಾರೆ. ಆದ್ರೆ ಇವತ್ ಸ್ವಲ್ಪ ಜಾಸ್ತಿ ಜನ ಇದ್ರು. ಎಲ್ ನೋಡು ಆ ಕಡೆ ಜನನೇ ಈ ಕಡೆ ಜನನೇ, ಒಳಗ್ ಹೋಗ್ ಬಿಡ್ತಾನಿಲ್ಲ. ಆದ್ರೂ ನೋಡೋಣ ಅಂತ ಹೇಳಿ ನಿಂತ್ಕೊಂಡ್ವಿ. ಎಷ್ಟಾದ್ರೂ ಮುಂದಕ್ಕೆ ಹೋಗ್ತಿಲ್ಲ. ನಾವೇನ್ ಮಾಡಿದ್ವಿ, ಈ ಕಡೆ ಸೈಡ್ ಇಂದ ಹೋದ್ವಿ, ಅವ್ರು ಒಳಗೆ ಬಿಡ್ಲಿಲ್ಲ. ಈ ಕಡೆ ಸೈಡ್ ಇಂದ ಬಂದಿದೀರ ಅಂತ. ಅದಕ್ಕೆ ನಾವೇನ್ ಮಾಡಿದ್ವಿ, ಹೊರಗಿಂದಾನೇ ಕೈ ಮುಕ್ಕೊಂಡ್ ಬಂದ್ವಿ. ಶನೇಶ್ವರ ದೇವಸ್ಥಾನದಲ್ಲಿ ಹಂಗಾಯ್ತಾ, ಆಂಜನೇಯ ದೇವಸ್ಥಾನದಲ್ಲಿ ಹಿಂಗಾಯ್ತಾ.
ಅಯ್ಯೋ 2 ದೇವಸ್ಥಾನದಲ್ಲಿ ಹಿಂಗೆ ಆದ್ವು ದೇವ್ರ ಯಾಕೋ ನಮ್ಮಲ್ಲಿ ಮುನ್ಸ್ಕೊಂಬಿಟ್ಟಿದ್ದಾನೆ ಅಂತ ಹೇಳಿ ಹೊರಗೆ ನಾವು ಎಳ್ಬತ್ತಿ ಮಾಡ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್. ಅದು ಬಟ್ಟೆ ಇದು ಮಾಮೂಲ್ ಬಟ್ಟೆ ಬರುತ್ತಲ್ಲ ಆ ತರ ಏನ್ ನೋಡಿದ್ರು ಹತ್ತತಾನೆ ಇಲ್ಲ. ಆದ್ರೂನು ಅಲ್ಲಿ ಬೆಂಕಿ ಉರಿತಿತ್ತು ಅದ್ರೊಳಗ ಹಾಕಿ ಮತ್ತೆ ಈ ಕಡೆ ಪ್ರಸಾದ ಕಡೆಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಲೈನ್ ಇತ್ತು ಆದ್ರೆ ಅದ್ ಬೇಗ ಬೇಗ ಮೂವ್ ಆಗ್ಬಿಡ್ತು. ಅದೇನಿಲ್ಲ. ಇದು ಮಾರ್ನಿಂಗ್ ವ್ಯೂ ನೋಡ್ರಿ ಆ ದೇವಸ್ಥಾನದ ಸಖತ್ತಾಗಿದೆ ಫ್ರೆಂಡ್ಸ್. ಸೈಡಿಗೆಲ್ಲ ಗುಡ್ಡಗಳು, ಫ್ಯಾನ್ಗಳು, ಗುಡ್ಡದ ಮೇಲೆ ಈ ದೇವಸ್ಥಾನ ಇರೋದು ಫುಲ್ಲು ಚೆನ್ನಾಗಿದೆ. ಯಾರಾದ್ರೂ ಒಂದ್ಸಲ ದುರ್ಗಕ್ಕೆ ಬಂದ್ರೆ, ಚಿತ್ರದುರ್ಗಕ್ಕೆ ಬಂದ್ರೆ ಈ ದೇವಸ್ಥಾನನ ವಿಸಿಟ್ ಮಾಡಿ, ಸೂಪರ್ ಆಗಿದೆ ನೋಡಿ. ವೆದರ್ ಮಾತ್ರ ಸಖತ್ತಾಗಿದೆ. ಗಾಳಿ ಅಂತೂ ತುಂಬಾ ಬೀಸ್ತಿರುತ್ತೆ. ಜನ ಮುಂಚೆ ಅಷ್ಟು ಇರ್ತಿರ್ಲಿಲ್ಲ, ಈಗ ಬಹಳ ಜನ ಬರ್ತಾರೆ ನೋಡಿ. ಈ ತರ ಇದೆ ದೇವ್ರು, ಫುಲ್ ಅಲಂಕಾರ ಚೆನ್ನಾಗ್ ಮಾಡ್ತಾರೆ. ಹೇಳಿದ್ನಲ್ಲ ಪ್ರಸಾದ ಅಂತ, ಪ್ರಸಾದ ಎಲ್ಲ ತಿನ್ಕೊಂಡ್ ಬಂದ್ವಿ. ಇಲ್ಲಿ ನಮಗೋಸ್ಕರ ನಮ್ ತಂಗಿಯಮ್ಮ ಕಾಯ್ತಾ ಇದ್ದಾಳೆ ಗೇಟ್ ಅಲ್ಲಿ. ಕೇಳ್ರಿ ಅವಳು ಏನ್ ಹೇಳ್ತಾಳ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಫುಲ್ಲು ರಶ್ ಇತ್ತು. ನಮ್ಮ ಅಮ್ಮನ ಕೇಳ್ರಿ, ಶನೇಶ್ವರ ದೇವಸ್ಥಾನ ಅಂತ ಲೈನ್ ಹಚ್ಬಿಟ್ಟಿದ್ರು. ಅಲ್ಲಿ ಬೇಡ ಅಂತ ಆಂಜನೇಯ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ರಶ್ ಇತ್ತು. ನೋಡಿ ನೋಡಿ ಸಾಕಾಯ್ತು. ಜನ ಜಾಗನೇ ಬಿಡ್ತಿರ್ಲಿಲ್ಲ. ಇವಳು ಬಾಳೆಹಣ್ಣು ಅಂತಿದ್ದಾಳೆ. ಬೆಳಗ್ಗೆಯಿಂದ ಅರ್ಧ kg ಬಾಳೆಹಣ್ಣು ಇವಳೊಬ್ಳು ತಿಂದು ಖಾಲಿ ಮಾಡಿದ್ದಾಳೆ. ನಾವೇನು ಬಾಳೆಹಣ್ಣು ತೋಟ ಇಟ್ಟಿದ್ದೀವ ಕೇಳ್ರಿ ಫ್ರೆಂಡ್ಸ್. ಏನ್ರಿ ಪರತಮ್ಮರೇ, ಪ್ರಸಾದ ತಿಂದು ಬಂದ್ರ? ಎಷ್ಟು ತಿಂದು ಬಂದ್ರಿ? ಯಾವಾಗ್ಲೂ ಜನ ಅಷ್ಟೊಂದು ಇರಲ್ಲ. ಶನಿವಾರ ಮಾತ್ರ ಸಖತ್ತು ಜನ ಇರ್ತಾರೆ. ಎಲ್ಲೆಲ್ಲಿ ಇರ್ತಾರೋ ಡೈಲಿ ಗೊತ್ತೇ ಆಗಲ್ಲ. ಶನಿವಾರ ಮಾತ್ರ ಅದು ಎಲ್ಲಿಂದ ಉದ್ರು ಬರ್ತಾರೋ ಗೊತ್ತಿಲ್ಲ, ಸಖತ್ತು ಜನ. A few moments later. ದೇವಸ್ಥಾನದಿಂದ ಬಂದು ಸಾಕಾಗಿತ್ತು ಫ್ರೆಂಡ್ಸ್. ಸ್ವಲ್ಪ ರೆಸ್ಟ್ ತಗೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಅಣ್ಣವ್ರು ಜಾಮೂನ್ ಬೇಕು ಅಂತ ಕೇಳಿದ್ರು. ನಮ್ಮಮ್ಮ ಮಾಡ್ತೈತಿ ಇಟ್ ಕಲ್ಸಿ. ನಾನು ಇಲ್ಲಿ ಸಕ್ಕರೆ ಪಾಕಕ್ಕೆ ಇಡ್ತಿದ್ದೀನಿ. ಬಿಟ್ರೆ ಸಾಕು ಮಲ್ಕಣ ಅನ್ನೋಷ್ಟು ನಿದ್ದೆ ಬಂದಿತ್ತು. ಆದ್ರೂ ಮಲ್ಕಣ ಅಷ್ಟೊತ್ತಿಗೆ 12 ಗಂಟೆ ಆಯ್ತು. ಈಗ ಸಕ್ಕರೆ ಪಾಕ ರೆಡಿ ಆಯ್ತು. ಈಗ ಎಣ್ಣೆ ಇಟ್ಟು ಜಾಮೂನ್ ಕರಿಯೋದಷ್ಟೇ ಇರೋದು. ಟೈಮ್ ಎಷ್ಟು ಗೊತ್ತಾ? ಅವಾಗ್ಲೇ 10:15 10:30 ಅನ್ಸುತ್ತೆ ಅವಾಗ ಮಾಡ್ತಿರೋದು. ನೋಡಿ ಈ ತರ ಎಲ್ಲ ಫ್ರೈ ಮಾಡ್ಕೊಂತಿದೀನಿ. ಫ್ರೈ ಮಾಡ್ಕೊಂಡು ಸಕ್ಕರೆ ಪಾಕಕ್ಕೆ ಹಾಕಿ ಒಂದ್ 5 ನಿಮಿಷ ಫ್ರೆಂಡ್ಸ್. ಇಷ್ಟಿರೋ ಪಾಕ ಒಂದ್ ಡ್ರಾಪ್ ಇಲ್ಲ, ಹಂಗೆಲ್ಲ ನೆನ್ಕೊಂಬಿಟ್ಟೈತೆ. ಈಗ ಕೊಡ್ತಿದೀನಿ ಅವ್ರಿಗೆ. ನೋಡ್ರಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದಾವಲ್ಲ. ನಾನು ನಮ್ ಸಣ್ಣ ಕೊಡಕ್ ಹೋದ್ರೆ ಫಸ್ಟ್ ನಮ್ಮ ಅಣ್ಣ ನಮ್ ದೊಡ್ಡಣ್ಣ ಕೊಡು ಅಂತೈತೆ. ಈಗ ಟೈಮ್ ತೋರಿಸ್ತೀನಿ ನೋಡ್ರಿ ಎಷ್ಟಾಗೈತೆ. ಇಷ್ಟ ಆಗೈತೆ. ಇದು ಊಟ ಇವತ್ತಿಂದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿಗ್ತೀನಿ ಇನ್ನೊಂದು ವಿಡಿಯೋದ